ಬೆಂಗಳೂರಿನ ಜ್ಞಾನಭಾರತಿ ವಿವಿಯಲ್ಲಿ ರೌಡಿಸಂ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರೌಡಿಸಂ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ. ಜ್ಞಾನಭಾರತಿ ವಿವಿ ಬೆಂಗಳೂರಿನ ವಿವಿ ಇದು. ಇಲ್ಲಿ ರೌಡಿಸಂ ಹೆಚ್ಚು ಆಗ್ತಾ ಇದೆ. ವಿದ್ಯೆ ಕಲಿಯುವಂತ ಜಾಗದಲ್ಲಿ ರೌಡಿಸಂ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನ ನಿಭಾಯಿಸುವಲ್ಲಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಿಫಲವಾಗಿದೆ. ನಿನ್ನೆ ಓರ್ವ ಯುವಕನ ಮೇಲೆ ವಿದ್ಯಾರ್ಥಿಗಳ ಗ್ಯಾಂಗ್ ದಾಳಿ ಮಾಡಿದೆ. ಅರುಣ್ ಮತ್ತು ಗ್ಯಾಂಗ್ನಿಂದ ಅಭಿಷೇಕ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಭೀಕರ ಹಲ್ಲೆಯ ದೃಶ್ಯ ಸೆರೆಯಾಗಿದೆ. ಇವರೇನು ಕಾಲೇಜಿಗೆ ಓದಕ್ಕೆ ಹೋಗ್ತಾರೋ ಅಥವಾ ರೌಡಿಸಂ ಮಾಡಕ್ಕೆ ಹೋಗ್ತಾರೋ. ಬೆಂಗಳೂರಿನ ವಿವಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆದರೆ ಇದೇ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಆಗ್ತಾ ಇದೆ, ರೌಡಿಸಂ ಆಗ್ತಾ ಇದೆ, ಹೊಡೆದಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅರುಣ್ ಮತ್ತು ಗ್ಯಾಂಗ್ ಅಭಿಷೇಕ್ ಎಂಬ ವಿದ್ಯಾರ್ಥಿ ಮೇಲೆ ಅಟ್ಯಾಕ್ ಮಾಡಿದೆ. ಈ ಅಟ್ಯಾಕ್ ಮಾಡಿರುವಂತ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹೇಗೆ ವಿದ್ಯಾಭ್ಯಾಸ ಮಾಡಬೇಕಾದಂಥ ವಿದ್ಯಾರ್ಥಿಗಳು ಮನೆಯಲ್ಲಿ ಪೋಷಕರು ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅಂತ ಕಾಲೇಜ್ ಕಳಿಸ್ತಾರೆ, ಹಾಸ್ಟೆಲ್ಗೆ ಹಾಕಿಸಿರ್ತಾರೆ. ಆದರೆ ಮಕ್ಕಳು ಇಲ್ಲಿ ಬಂದು ಮಾಡೋದೇನು ನೋಡ್ತಾ ಇರ್ಬೋದು ನೀವು ಕೂಡ. ಹೊಡೆದಾಡ್ಕೊಳ್ತಿದ್ದಾರೆ, ಹಾಸ್ಟೆಲ್ನಲ್ಲಿ ಬಡಿದಾಡ್ಕೊಂಡಿದ್ದಾರೆ. ಇಲ್ಲಿ ಅಭಿಷೇಕ್ ಎಂಬ ವಿದ್ಯಾರ್ಥಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅರುಣ್ ಮತ್ತು ಗ್ಯಾಂಗ್ನಿಂದ. ಇನ್ನು ಈ ಘಟನೆ ಎಷ್ಟೊತ್ತಿಗೆ ನಡೆದಿದ್ದು ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ತಡರಾತ್ರಿ 1:30 ಸುಮಾರಿಗೆ ಈ ಘಟನೆ ನಡೆದಿದೆ. ಫೈಟಿಂಗ್ ಆಗ್ಬಿಟ್ಟಿದೆ. ಅಭಿಷೇಕ್ ಎಂಬ ಯುವಕನ ಮೇಲೆ ಪಿಜಿ ಹಾಸ್ಟೆಲ್ ಬಳಿ ದಾಳಿಯನ್ನ ಮಾಡಲಾಗಿದೆ. ಪವರ್ ಟಿವಿಗೆ ಲಭ್ಯವಾಗಿದೆ ಹಾಸ್ಟೆಲ್ ಹುಡುಗರ ರೌಡಿಸಂ ದೃಶ್ಯಾವಳಿಗಳು. ಅರುಣ್, ದೀಕ್ಷಿತ್, ವಿನಯ್, ಅಕ್ಷಯ್ ಅಂಡ್ ಗ್ಯಾಂಗ್ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಿಂದೆ ಅರುಣ್ ಮೇಲೆ ಜ್ಞಾನಭಾರತಿ ಠಾಣೆಯಲ್ಲಿ 4 ಕೇಸ್ಗಳು ಕೂಡ ಇವೆ. ಜಿಯೋಗ್ರಫಿ 3ನೇ ಸೆಮಿಸ್ಟರ್ ಅನ್ನ ಈ ಅಭಿಷೇಕ್ ಓದ್ತಾ ಇದ್ದಾರೆ. ಅಭಿಷೇಕ್ ಎನ್ನುವಂತ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಆಗಿರೋದು ನೋಡ್ತಾ ಇರ್ಬೋದು. ಹಲ್ಲೆಗೆ ಒಳಗಾಗಿರುವ ಅಭಿಷೇಕ್ನನ್ನ ಇನ್ನೊಂದು ಕಡೆಯಲ್ಲಿ ಹಾಸ್ಟೆಲ್ನಲ್ಲಿ ಹೇಗೆ ಗಲಾಟೆ ಆಯಿತು ನೋಡ್ತಾ ಇದ್ದೀರಾ. ರಾತ್ರಿ 1:30 ಸುಮಾರಿಗೆ ಓದಿ ಮಲ್ಕೊಳ್ಬೇಕಾದಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಹೇಗೆ ಫೈಟಿಂಗ್ ಮಾಡ್ತಿದ್ದಾರೆ. ಅಭಿಷೇಕ್ ಎಂಬ ಯುವಕನ ಮೇಲೆ ಹಾಸ್ಟೆಲ್ ಬಳಿ ದಾಳಿಯನ್ನು ಮಾಡಲಾಗಿದೆ. ಒಂದು ಕಡೆಯಲ್ಲಿ ಪವರ್ ಟಿವಿಗೆ ಲಭ್ಯವಾಗಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಅರುಣ್, ದೀಕ್ಷಿತ್, ವಿನಯ್, ಅಕ್ಷಯ್ ಆ್ಯಂಡ್ ಗ್ಯಾಂಗ್ ಅಭಿಷೇಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಅರುಣ್ ಇದಾನಲ್ಲ, ಅರುಣ್ ಮೇಲೆ ಈ ಹಿಂದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ 4 ಕೇಸ್ಗಳು ಕೂಡ ಇವೆ. ಮತ್ತೆ ರೌಡಿಸಂ ಮಾಡ್ತಾ ಇದ್ದಾನೆ ಹಾಸ್ಟೆಲ್ನಲ್ಲಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು, ಈ ರೀತಿಯಾದಂಥ ಕೃತ್ಯಗಳು. ನೀರು ಕುಡಿಯೋ ವಿಚಾರಕ್ಕೆ ಗಲಾಟೆಯಾಗಿ ಅಟ್ಯಾಕ್ ಮಾಡಿದ್ದಾರೆ. ನೀರು ಕುಡಿಯೋಕೆ ಪಕ್ಕದ ರೂಮ್ಗೆ ಅಭಿಷೇಕ್ ಸ್ನೇಹಿತ ಹೋಗಿದ್ದ. ಈ ವಿಚಾರವಾಗಿ ಅಭಿಷೇಕ್ ಸ್ನೇಹಿತನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅರುಣ್ ಆ್ಯಂಡ್ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. ಹೊರಗಿನಿಂದ ಹುಡುಗರನ್ನ ಕರೆತಂದು ಹಲ್ಲೆ ಮಾಡ್ತಿರುವಂತ ಆರೋಪ ಇದೆ. ಹಾಗಾದ್ರೆ ಹಾಸ್ಟೆಲ್ನ ಆಡಳಿತ ಮಂಡಳಿ, ಹಾಸ್ಟೆಲ್ನ ವಾರ್ಡನ್ ಏನು ನಿದ್ದೆ ಮಾಡ್ತಾ ಇದ್ರ? ಏನು ಮಾಡ್ತಾ ಇರ್ತಾರೆ ಅವರು? ಹೊರಗಿನಿಂದ ಹುಡುಗರು ಬರ್ತಾರೆ, ಗಲಾಟೆ ಮಾಡ್ತಾರೆ, ರೌಡಿಸಂ ಮಾಡ್ತಾರೆ ಅಂತ ಹೇಳಿದ್ರೆ ಯೂನಿವರ್ಸಿಟಿಯ ಆಡಳಿತ ಮಂಡಳಿಗೆ ಅಭಿಷೇಕ್ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಹಾಸ್ಟೆಲ್ನ ಆಡಳಿತ ಮಂಡಳಿ ಅಥವಾ ವಾರ್ಡನ್ ನಿರ್ಲಕ್ಷ್ಯ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಸ್ಟೆಲ್ನ ಒಳಗಡೆ ಇರಬೇಕು. ಅದು ರಾತ್ರಿ 1:30 ಸುಮಾರಿಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಹಿಂದೆಯೂ ಕೂಡ ಜ್ಞಾನಭಾರತಿ ವಿವಿಯಲ್ಲಿ ಇದೇ ರೀತಿಯಾದಂಥ ಗಲಾಟೆಗಳು ನಡೆದಿತ್ತು, ರೌಡಿಸಂಗಳು ಕೂಡ ಆಗ್ತಾ ಇತ್ತು. ಆದರೆ ರಾತ್ರಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಓದು ಮಲಗಬೇಕು. ಈ ಸಂದರ್ಭದಲ್ಲೂ ಕೂಡ ರೌಡಿಸಂ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಏನು? ಹಾಸ್ಟೆಲ್ನ ಆಡಳಿತ ಮಂಡಳಿ ಅಥವಾ ವಾರ್ಡನ್ಸು ಏನು ಮಾಡ್ತಾ ಇದ್ರು ಇಷ್ಟೊತ್ತಿಗೆ ಅಂತೇಳಿ?
ಸಂಪತ್, ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಘಟನೆಗಳು ವರದಿಯಾಗ್ತಾ ಇದೆ, ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅದಕ್ಕೆ ಕಾರಣ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ನಡುವೆ ಆಗ್ತಿರುವಂತಹ ಗಲಾಟೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇತ್ತೀಚೆಗೆ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಆಡಳಿತ ಮಂಡಳಿ ಮತ್ತೆ ಅಲ್ಲಿನ ಸಿಬ್ಬಂದಿಯನ್ನು ಕೂಡ ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸನ್ನು ತೆಗೆದುಕೊಂಡಿದ್ರು. ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ, ಈ ರೀತಿ ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅವರಿಗೆ ಒಂದು ವಿಚಾರವನ್ನು ತಿಳಿಸಿ ಹೇಳಿದ್ರು, ಬುದ್ಧಿ ಹೇಳಿ ಕಳಿಸಿದ್ರು ಕೆಲವೊಂದು ಘಟನೆಗೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಈಗ ಕಳೆದ 2 ದಿನಗಳ ಹಿಂದೆ ಕೂಡ ಈ ಒಂದು ಘಟನೆ ಆಗಿರುವಂತಹದ್ದು. ಈ ಅರುಣ್ ದೀಕ್ಷಿತ್ ವಿನಯ್ ಅಂಡ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಏನಿದೆ ಇವರು 3-4 ಜನ ಸೇರಿ ಅಭಿಷೇಕ್ ಅನ್ನುವಂತಹ ಯುವಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅಭಿಷೇಕ್ನ ಸ್ನೇಹಿತ ಏನು PG3 ಹಾಸ್ಟೆಲ್ ಬಳಿ ನೀರು ಕುಡಿಯೋಕೆ ಹೋದಂತಹ ವೇಳೆಯಲ್ಲಿ ಈ ಒಂದು ಕಿರಿಕ್ ಆಗಿರುತ್ತೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಅಭಿಷೇಕ್ನ ಮೇಲೆ 4 ಜನ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಮಾಡಿದ ನಂತರ ಕೂಡ ಅವರು ಧಮಕಿಯನ್ನು ಹಾಕಿದ್ದಾರೆ. ಈ ಅರುಣ್ ಏನಿದ್ದಾನೆ ಈತನ ವಿರುದ್ಧ ಈಗಾಗಲೇ 4-5 ಕೇಸ್ಗಳು ಕೂಡ ದಾಖಲಾಗಿದೆ. ಆದರೂ ಕೂಡ ಈತ ಬುದ್ಧಿ ಕಲಿಯದೆ ಈ ರೀತಿಯಾದಂತಹ ಒಂದು ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಇನ್ನು ಹೊರಗಡೆಯಿಂದ ಹುಡುಗರನ್ನ ಕರ್ಕೊಂಡು ಬಂದು ಹಲ್ಲೆಯನ್ನು ಮಾಡಿಸಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಘಟನೆಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು ಮತ್ತೆ ಯೂನಿವರ್ಸಿಟಿಯ ಸಿಬ್ಬಂದಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ರಾತ್ರಿ 1:30 ಸುಮಾರಿಗೆ ಹೊರಗಡೆ ಇರುವಂತಹ ಹುಡುಗರು ಯಾಕೆ ಒಳಗಡೆ ಬರ್ತಾರೆ, ಅಷ್ಟು ಈಸಿಯಾಗಿ ಒಳಗಡೆ ಬರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಸೊ 1:30 ಸುಮಾರಿಗೆ ಈತ ಯಾಕೆ ಅಲ್ಲಿ ಹೋದ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯ ಗೊತ್ತಾಗಬೇಕಾದಂತಹ ವಿಚಾರ. ಸದ್ಯ ಈಗ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.